ಬೇಸಿಗೆ ಬಿರುಬಿಸಿಲು ಈ ವರ್ಷ ನಿಗದಿತ ಕಾಲಕ್ಕಿಂತ ಬಹಳಷ್ಟು ಮುಂಚಿತವಾಗಿಯೇ ಶುರುವಾಗಿದೆ. ತಾಪಮಾನ ದಿನೇ ದಿನೇ ವೃದ್ಧಿಸ್ತಾ ಸಾಗ್ತಾ ಇದೆ. ಜೊತೆಗೆ ಹೇಳಲಾಗದ ಮಟ್ಟದಲ್ಲಿ ಬಿಸಿ ಗಾಳಿ ಬೀಸುತ್ತಿದೆ. ಇದರಿಂದಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಜನಜೀವನ ಪರಿತಪಿಸುವಂತಾಗಿದೆ. ಕೊಪ್ಪಳ, ಕಲಬುರಗಿ, ರಾಯಚೂರು ಮತ್ತು ಉತ್ತರ ಕರ್ನಾಟಕದ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಬಿಸಿ ಗಾಳಿಯ ತೀವ್ರತೆ ಏಪ್ರಿಲ್ 7ರ ತನಕ ಮುಂದುವರಿಯಲಿದೆ. ಈ ಎಲ್ಲ ಪ್ರದೇಶಗಳಲ್ಲಿ ವಾಡಿಕೆಗಿಂತ 2ರಿಂದ 4 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಅಧಿಕವಾಗುತ್ತಿದೆ. ಉಳಿದ ಜಿಲ್ಲೆಗಳಲ್ಲಿ ಈ ಪ್ರಮಾಣ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ ಇರುತ್ತಿದೆ. ಕಳೆದ 1-2 ದಿನಗಳಿಂದ ಕಲಬುರಗಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಂದರೆ 41ರಿಂದ 42 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊಪ್ಪಳ 40 ಡಿಗ್ರಿ ಆಸುಪಾಸಿನಷ್ಟು ದಾಖಲು ಮಾಡಿಕೊಂಡಿದೆ. ಉಳಿದಂತೆ ಕರ್ನಾಟಕದ ಇತರ ಜಿಲ್ಲೆಗಳು ಈ ಬಿಸಿಗಾಳಿಯಿಂದ ಬಚಾವಾಗಿವೆ. ಈ ಪೂರ್ಣ ವಿವರಣೆ ಭಾರತೀಯ ಹವಾಮಾನ ಇಲಾಖೆಯ ಮಾಹಿತಿಗೆ ಅನುಗುಣವಾಗಿದೆ. ಬಿಸಿಗಾಳಿಯಿಂದ ಉಂಟಾಗುವ ಅಧಿಕ ಉಷ್ಣಾಂಶವು ಮನುಷ್ಯನ ಆರೋಗ್ಯಕ್ಕೆ ಹೆಚ್ಚು ಹಾನಿಕಾರಕವಾಗಿದೆ. ಈ ಬಿಸಿಗಾಳಿ ಜೀವಕ್ಕೂ ಕುತ್ತು ತರಬಹುದು. ನಾನಾ ಕಾಯಿಲೆಯಿಂದ ಬಳಲುತ್ತಿರುವವರು, ಮಕ್ಕಳು, ಗರ್ಭಿಣಿಯರು, ವೃದ್ಧರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಬಗ್ಗೆ ವಿಶೇಷ ನಿಗಾ ಇಡಬೇಕಾಗಿದೆ. ಎಲ್ಲರೂ ಎಚ್ಚರ ವಹಿಸಲು ಇವು ವೈದ್ಯರ ಸಲಹೆ ಮೇರೆಗೆ ನಿಮ್ಮ ವಿಶ್ವ ಪ್ಲಸ್ ಟಿವಿ ನೀಡುತ್ತಿರುವ ಹೆಲ್ತ್ ಕೇರ್ ಟಿಪ್ಸ್. ಬೆಳಿಗ್ಗೆ 11ರಿಂದ 4 ಗಂಟೆ ತನಕ ಮನೆಯಿಂದ ಹೊರಗೆ ಹೋಗದಿರಿ. ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯುತ್ತಿರಬೇಕಿದೆ. ಬಿಸಿಲಿಗೆ ಹೋಗುವಾಗ ಅನಿವಾರ್ಯವಾಗಿ ಇದ್ದಾಗ, ಹೊಸಿಲು ದಾಟಿ ನಡೆದಾಗ ತಪ್ಪದೆ ಕಣ್ಣಿಗೆ ತಂಪು ನೀಡುವ ಕೂಲಿಂಗ್ ಗ್ಲಾಸ್ ಧರಿಸುವುದು, ತಲೆಗೆ ರಕ್ಷಾ ಕವಚವಾಗುವ ಹ್ಯಾಟ್ ಅಥವಾ ಕೊಡೆ ಇಟ್ಟುಕೊಳ್ಳುವುದು, ಚಪ್ಪಲಿ ಇಲ್ಲದೆ ನಡೆದಾಡಕೂಡದು. ಜೊತೆಗೆ ಸಾಕಷ್ಟು ನೀರು ಜೊತೆಗೆ ಇರಿಸಿಕೊಳ್ಳಬೇಕಾಗಿದೆ. ಮನೆಯಲ್ಲಿ ಇದ್ದಾಗಲಾಗಲಿ ಹೊರಗೆ ಹೊರಟಾಗ ಕೂಡ ಕೈಚೀಲದಲ್ಲಿ ತಪ್ಪದೆ ORS ಇರಿಸಿಕೊಳ್ಳಿರಿ. ನೀರಿನ ಜೊತೆಗೆ ಬೆರೆಸಿ ಸೇವಿಸುವುದು ಕ್ಷೇಮಕರವಾಗಿದೆ. ನಿಮ್ಮ ಒಡನಾಡಿ ಪ್ರಾಣಿಗಳನ್ನು ಬಿಸಿಲಿಗೆ ಬಿಡದಿರಿ. ಅವಕ್ಕೂ ಆಗಾಗ ಕುಡಿಯಲು ನೀರನ್ನು ನೀಡುತ್ತೀರಿ. ಒಟ್ಟಾರೆ ಬೇಸಿಗೆಯ ಬಿರುಬಿಸಿಲಿಗೆ ಹೆದರದೆ ಜಾಣ್ಮೆಯಿಂದ ಈ ಎಲ್ಲ ಸಲಹೆಗಳನ್ನು ಅನುಸರಿಸುತ್ತಾ ಈ ಸಲದ ಬಿಸಿಲು ಕಾಲ ಎದುರಿಸೋಣ. ಸೌಖ್ಯದಿಂದ ಮಳೆಗಾಲಕ್ಕೆ ಪ್ರವೇಶಿಸೋಣ ಅಲ್ವೇ? ಮರೆಯದಿರಿ, ಮತದಾನದ ದಿನಾಂಕ ತಪ್ಪದೆ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಬುದ್ಧ ಪ್ರಜೆಗಳಾದ ಎಲ್ಲರೂ ಮತವನ್ನು ಚಲಾಯಿಸಿ ರಾಷ್ಟ್ರ ಕಟ್ಟುವ ನೇತಾರನಿಗೆ ಬೆಂಬಲವಾಗಿ ನಿಲ್ಲೋಣ. ಇದು ರಾಷ್ಟ್ರಹಿತಕ್ಕೆ, ಆ ಮೂಲಕ ಜನರ ಕ್ಷೇಮಕ್ಕೆ ವಿಶ್ವ ಪ್ಲಸ್ ಟಿವಿಯ ಕಳಕಳಿಯ ಮಾತು. ತಪ್ಪದೆ ವಿಶ್ವ ಪ್ಲಸ್ ಟಿವಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಣಾಮಗಳು.